ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಅಯೋಧ್ಯೆ ಎಂದರೆ ಕೇವಲ ಒಂದು ನಗರವಲ್ಲ, ಅದು ಭಾರತದ ಹೃದಯದ ಬಡಿತ. ನಿನ್ನೆ ಅಂದರೆ ನವೆಂಬರ್ 25, 2025 ಮಂಗಳವಾರದ ದಿನ ಆ ಹೃದಯ ಬಡಿತ ಮತ್ತಷ್ಟು ಜೋರಾಗಿತ್ತು. ಯಾಕೆ ಗೊತ್ತಾ? ಶತಮಾನಗಳ ನಂತರ ರಾಮ ಮಂದಿರದ ರಾಜಗೋಪುರದ ಮೇಲೆ ಧರ್ಮಧ್ವಜ ರಾರಾಜಿಸಿದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆದರು. ವೀಕ್ಷಕರೇ, ಆದರೆ ಈ ಸಂಭ್ರಮದ ನಡುವೆ ಒಂದು ರಹಸ್ಯ ನಿಮಗೆ ಗೊತ್ತಾ? ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಕುಳಿತಿರುವ ಆ ಮುದ್ದು ಬಾಲರಾಮನನ್ನ ಮುಟ್ಟುವ ಹಕ್ಕು, ಆತನಿಗೆ ಆರತಿ ಎತ್ತುವ ಭಾಗ್ಯ, ಆತನಿಗೆ ತಾಯಿಯಂತೆ ಊಟ ಮಾಡಿಸುವ ಅಧಿಕಾರ ಜಗತ್ತಿನಲ್ಲಿ ಎಲ್ಲರಿಗೂ ಇಲ್ಲ. ಆ ಅದೃಷ್ಟ ಇರುವುದು ಕೇವಲ ಒಂದು ಪಂಥದವರಿಗೆ ಮಾತ್ರ. ಯಾರವರು? ರಾಮನಿಗೂ ಅವರಿಗೂ ಇರುವ ರಕ್ತ ಸಂಬಂಧವಾದರೂ ಏನು? ಪ್ರಧಾನಿ ನರೇಂದ್ರ ಮೋದಿಯವರೇ ಬಂದರೂ ಪೂಜೆ ವಿಧಿವಿಧಾನಗಳ ನೇತೃತ್ವವನ್ನ ಇವರೇ ವಹಿಸುವುದು ಯಾಕೆ? ವೀಕ್ಷಕರೇ, ರಾಮನಂದಿ ಪಂಥದ ಆ ರೋಚಕ ಇತಿಹಾಸವನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ವೀಕ್ಷಕರೇ, ರಾಮ ಮಂದಿರ ಹೊಸದಾಗಿರಬಹುದು, ಆದರೆ ಅಲ್ಲಿನ ಪೂಜಾ ಪದ್ಧತಿಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು. ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಪ್ರಕಟವಾದ ದಿನದಿಂದಲೂ ಎಂತಹದ್ದೇ ಕಠಿಣ ಪರಿಸ್ಥಿತಿ ಬಂದರೂ ಪ್ರಾಣವನ್ನೇ ಪಣಕ್ಕಿಟ್ಟು ರಾಮನ ಪೂಜೆಯನ್ನ ಉಳಿಸಿಕೊಂಡು ಬಂದವರು ರಾಮನಂದಿ ಪಂಥದ ವೈರಾಗಿಗಳು. ಹೌದು ವೀಕ್ಷಕರೇ, ಇತಿಹಾಸದ ಪುಟಗಳನ್ನ ತಿರುಗಿ ನೋಡಿದರೆ ಜಗದ್ಗುರು ಶ್ರೀ ರಾಮಾನಂದಾಚಾರ್ಯರು ಸ್ಥಾಪಿಸಿದ ಈ ಪಂಥ ವೈಷ್ಣವ ಪರಂಪರೆಯ ಅತಿ ದೊಡ್ಡ ಶಕ್ತಿ. ಇವರನ್ನ ವೈರಾಗಿಗಳು ಅನ್ನುತ್ತಾರೆ, ಏಕೆಂದರೆ ಇವರಿಗೆ ಸಂಸಾರ ಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ. ಇವರಿಗೆ ಬೇಕಿರೋದು ಕೇವಲ ರಾಮ ಮಾತ್ರ. ಕಾಶಿಯ ಪಂಚಗಂಗಾ ಘಾಟ್ ಇವರ ಮೂಲವಾದರೂ ಇವರ ಪ್ರಾಣ ಇರೋದು ಅಯೋಧ್ಯೆಯಲ್ಲೇ. ವೀಕ್ಷಕರೇ, ನೀವು ಅಯೋಧ್ಯೆಯ ಅರ್ಚಕರ ಹಣೆಯನ್ನ ಗಮನಿಸಿ. ಅಲ್ಲಿ ಶುಕ್ಲಶ್ರೀ, ಬಿಂದುಶ್ರೀ ಮತ್ತು ರಕ್ತಶ್ರೀ ಎಂಬ ವಿಶೇಷ ತಿಲಕಗಳು ಇರುತ್ತದೆ. ಅದು ಬರೀ ತಿಲಕವಲ್ಲ, ಅದು ರಾಮನ ಮೇಲಿರುವ ಅವರ ಅಚಲವಾದ ಭಕ್ತಿಯ ಸಂಕೇತ. ಓಂ ರಾಮಾಯ ನಮಃ ಎನ್ನುವ ಮಂತ್ರವೇ ಇವರ ಉಸಿರು. ವೀಕ್ಷಕರೇ, ನಿಮಗೆ ಇನ್ನೊಂದು ವಿಶೇಷ ಗೊತ್ತಾ? ಇನ್ನೊಂದು ವಿಶೇಷ ಏನೆಂದರೆ, ರಾಮನಂದಿ ಪಂಥದವರು ರಾಮನನ್ನ ದೇವರೆಂದು ನೋಡುವುದಿಲ್ಲ, ಬದಲಾಗಿ ತಮ್ಮ ಮನೆಯ ಮಗುವಿನಂತೆ ನೋಡುತ್ತಾರೆ. ಬೆಳಿಗ್ಗೆ ಎಬ್ಬಿಸುವುದರಿಂದ ಹಿಡಿದು ಸ್ನಾನ ಮಾಡಿಸಿ, ಹೊಸ ಬಟ್ಟೆ ತೊಡಿಸಿ, ಬಗೆ ಬಗೆಯ ನೈವೇದ್ಯ ತಿನ್ನಿಸಿ, ರಾತ್ರಿ ಮಲಗಿಸುವವರೆಗೂ ಒಬ್ಬ ತಾಯಿ ಮಗುವನ್ನ ಹೇಗೆ ನೋಡಿಕೊಳ್ಳುತ್ತಾಳೋ ಹಾಗೆ ರಾಮಲಲ್ಲನ್ನ ನೋಡಿಕೊಳ್ಳುತ್ತಾರೆ ಇವರು. ವೀಕ್ಷಕರೇ, ಇದೇ ಕಾರಣಕ್ಕೆ ಅಯೋಧ್ಯೆಯ ರಾಮನ ಪೂಜೆಯ ಹಕ್ಕು ಇವರಿಗೆ ಮೀಸಲು. ವೀಕ್ಷಕರೇ, ಇನ್ನು ನಿನ್ನೆಯ ದೃಶ್ಯವಂತೂ ಕಣ್ಣಿಗೆ ಹಬ್ಬವಾಗಿತ್ತು. ನವೆಂಬರ್ 25ರಂದು ರಾಮ ಮಂದಿರದ ಶಿಖರದ ಮೇಲೆ ಹಾರಾಡಿದ ಆ ಧ್ವಜ ಕೇವಲ ಬಟ್ಟೆಯಲ್ಲ, ಅದು ಸನಾತನ ಧರ್ಮದ ವಿಜಯದ ಪತಾಕೆ. ಈ ಪವಿತ್ರ ಕಾರ್ಯದಲ್ಲಿಯೂ ಕೂಡ ಶಾಸ್ತ್ರದ ಪ್ರಕಾರ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿದ್ದು ಇದೇ ರಾಮನಂದಿ ಪಂಥದ ಹಿರಿಯ ಗುರುಗಳು. ರಾಮನಿಗಾಗಿಯೇ ಬದುಕುವ, ರಾಮನಿಗಾಗಿಯೇ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಈ ಪಂಥದ ಭಕ್ತಿಗೆ ಆ ರಾಮಚಂದ್ರ ಒಲಿಯದೇ ಇರುತ್ತಾನೆಯೇ? ಖಂಡಿತ ಇಲ್ಲ. ವೀಕ್ಷಕರೇ, ನಮ್ಮ ಸನಾತನ ಧರ್ಮದ ಇಂತಹ ಆಳವಾದ ಮತ್ತು ರೋಚಕ ಸಂಗತಿಗಳನ್ನು ನೀವು ಬೇರೆಲ್ಲೂ ಕೇಳಲು ಸಾಧ್ಯವಿಲ್ಲ. ಅಯೋಧ್ಯೆಯ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡಿ. ರಾಮನ ಮೇಲಿನ ಭಕ್ತಿಗೆ ಸಾಕ್ಷಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಜೈ ಶ್ರೀರಾಮ್ ಎಂದು ಕಮೆಂಟನ್ನು ಬರೆಯಿರಿ. ಹಾಗೆ ವೀಕ್ಷಕರೇ, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡುವ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ, ಬೆಂಬಲವಾಗಿ ನಿಲ್ಲಿ. ವೀಕ್ಷಕರೇ, ಇದು ನಿತ್ಯ ಧ್ವನಿ, ಇದು ಸನಾತನ ಧ್ವನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.